ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಇವತ್ತು ಟಾಕ್ಸಿಕ್ ವಿಶ್ವದಾದ್ಯಂತ ರಿಲೀಸ್ ಆಗಿದೆ. ಆ್ಯಂಡ್ ಈ ಒಂದು ಸಿನಿಮಾ ಬಗ್ಗೆ ಒಂದು ಮಾತಾಡಬೇಕು ಅಥವಾ ರಿವ್ಯೂ ಮಾಡಬೇಕು ಅಂತಂದರೆ ಇಂಗ್ಲೀಷ್ನಲ್ಲಿ ಒಂದು ಪದ ಇದೆ, ಮ್ಯಾಗ್ನಮ್ ಓಪಸ್ ಅಂತ. ಅಂದರೆ ಬೃಹದಾಕಾರದ ಸಿನಿಮಾ ಅಂತ. ಎಕ್ಸಾಕ್ಟಾಗಿ ಟಾಕ್ಸಿಕ್ ಅದೇ ಥರ ನಡೆದುಕೊಳ್ಳುತ್ತೆ. ಈ ಸಿನಿಮಾದ ಕಂಪ್ಲೀಟ್ ಫ್ರೇಮ್ ಇರ್ಬೋದು, ದೃಶ್ಯಗಳಿರ್ಬೋದು, ಮೇಕಿಂಗ್ ಆ್ಯಂಡ್ ಯಾವ ರೀತಿಯಾದಂಥ ಒಂದು ಪ್ರೊಡಕ್ಷನನ್ನು ಈ ಒಂದು ಸಿನಿಮಾದಲ್ಲಿ ಮಾಡಲಾಗಿದೆ, ಎಲ್ಲವೂ ದೊಡ್ಡ ಮಟ್ಟದಲ್ಲಿ ಲಾರ್ಜ್ ಸ್ಕೇಲ್ನಲ್ಲೇ ಈ ಸಿನಿಮಾಗೆ ಮಾಡಲಾಗಿದೆ. ಇನ್ನು ಟಾಕ್ಸಿಕ್ ವಿಷಯಕ್ಕೆ ಬರೋ ಹಾಗಿದ್ರೆ ಈ ಸಿನಿಮಾ ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ಮಾಡಲಾಗಿರುವಂಥ ಒಂದು ಸಿನಿಮಾ. ಇನ್ಫ್ಯಾಕ್ಟ್ ಫಿಲ್ಮ್ನಲ್ಲೂ ಕೂಡ ನಿಮಗೆ ಆಗಾಗ ಇಂಗ್ಲೀಷ್ನ ಡೈಲಾಗ್ಗಳು ಬಂದು ಹೋಗ್ತವೆ ಆ್ಯಂಡ್ ತುಂಬ ಕ್ಯಾಚಿ ಆಗಿದ್ದಾವೆ. ಯಾವ ರೀತಿಯಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರು ಒಂದು ಮಾತನ್ನು ಹೇಳಿದ್ರು, ಕನ್ನಡ ಇಂಡಸ್ಟ್ರಿಯನ್ನು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತೀನಿ ಅಂತ. ಸೊ ಈ ಮೂವಿ ಮುಖಾಂತರ ಅದು ನೆಕ್ಸ್ಟ್ ಲೆವೆಲ್ ಅಷ್ಟೇ ಇಲ್ಲ, ಪ್ಯಾನ್ ವರ್ಲ್ಡ್ ಲೆವೆಲ್ಗೆ ಅವರು ತಗೊಂಡು ಹೋಗಿದ್ದಾರೆ. ಒಂದಂತೂ ಸತ್ಯ, ಈ ರೀತಿಯಾದಂಥ ಸಿನಿಮಾವನ್ನು ಹಿಂದೆ ನಾವೆಲ್ಲೂ ಕೂಡ ನೋಡೂ ಇಲ್ಲ, ಮುಂದೆ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ. ಸೊ ಈ ಒಂದು ದೊಡ್ಡ ಸಿನಿಮಾಗೆ ಆ್ಯಂಡ್ ಹಾಕಲಾಗಿರುವಂಥ ಎಫರ್ಟ್ಗೆ ಮೊದಲನೇದಾಗಿ ಆ ಎಂಟೈರ್ ಸಿನಿಮಾ ಟೀಮ್, ಪ್ರೊಡಕ್ಷನ್ ಹಾಗೆ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ನಾವು ಕಂಗ್ರ್ಯಾಚುಲೇಟ್ ಮಾಡಲೇಬೇಕು. ಖಂಡಿತವಾಗಲೂ ಕನ್ನಡಿಗರಾಗಿ ನಾವು ಸಪೋರ್ಟ್ ಮಾಡಬೇಕು. ನಮ್ಮ ಮಣ್ಣಿನ ಸಿನಿಮಾ ಇವತ್ತು ವರ್ಲ್ಡ್ ಲೆವೆಲ್ ಅಂದರೆ ಆ ಕ್ವಾಲಿಟಿಯನ್ನು ಕೊಡ್ತಾ ಇದೆ ಅಂತಂದರೆ ಬೆನ್ ತಟ್ಟಿ ಅಥವಾ ಎದೆ ತಟ್ಟಿ ನಾವು ಖಂಡಿತವಾಗ್ಲೂ ಹೇಳಬೇಕು, ಇದು ನಮ್ಮ ನೆಲದ ಸಿನಿಮಾ ಅಂತ ಹೇಳಿ. ಇನ್ನು ಸಿನಿಮಾದ ವಿಷಯಕ್ಕೆ ಬರೋ ಹಾಗಿದ್ರೆ ಈ ಸಿನಿಮಾದ ಕಥೆ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಮೇಕಿಂಗ್, ಕ್ವಾಲಿಟಿ ಎಲ್ಲವೂ ಒಂದು ರೀತಿ ನೆಕ್ಸ್ಟ್ ಲೆವೆಲ್. ಆ್ಯಂಡ್ ಯಾವ ರೀತಿಯಾಗಿ ಆ 3 ಗಂಟೆ 14 ನಿಮಿಷ ರನ್ ಟೈಮ್ ಇದೆಯೋ ಸಿನಿಮಾದು, ಆ ಕಂಪ್ಲೀಟ್ ಡ್ಯೂರೇಷನ್ ನಿಮ್ಮನ್ನು ಹಿಡಿದಿಟ್ಕೊಳ್ಳುತ್ತೆ. ಸಿನಿಮಾದ ಕಥೆ, ಮ್ಯೂಸಿಕ್, ಇದೇ ಥರ ಬೇರೆ ಬೇರೆ ರೀತಿಯಾದಂಥ ಒಂದು ಫ್ಯಾಕ್ಟರ್ಗಳು ನಿಮ್ಮನ್ನು ಸೀಟ್ನ ಎಡ್ಜಿಗೆ ತಂದು ಕೂಡಿಸುತ್ತೆ. ಆ್ಯಂಡ್ ಯಾವುದೇ ಫ್ರೇಮ್ನಲ್ಲೂ ನಿಮಗೆ ಬೋರ್ ಆಗೋದಿಲ್ಲ. KGFನಲ್ಲಿ ಯಾವ ರೀತಿಯಾದಂಥ ಡೈಲಾಗ್ಗಳು, ಪಂಚಿ ಡೈಲಾಗ್ಗಳಿದ್ವೋ ಈ ಸಿನಿಮಾದಲ್ಲಿ ಅದನ್ನು ಅಪ್ಗ್ರೇಡ್ ಮಾಡಲಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ಸೀನಲ್ಲೂ ಮಿನಿಮಮ್ ಒಂದು ಪಂಚ್ ಡೈಲಾಗ್ ಅಂತೂ ಇದ್ದೇ ಇರುತ್ತೆ. ಆ್ಯಂಡ್ ಯಾವ ರೀತಿಯಾಗಿ ಒಂದು ಸೀರಿಯಸ್ ಸೀನಲ್ಲೂ ಕೂಡ ಈ ಡಾರ್ಕ್ ಹ್ಯೂಮರ್ ಅಥವಾ ಈ ಡಾರ್ಕ್ ಪಂಚ್ ಕೊಡುವಂಥ ಡೈಲಾಗ್ಗಳಿರ್ತಾವಲ್ಲ, ಸೊ ಆ ಒಂದು ಫ್ಲೇವರ್ ಅಥವಾ ಆ ರೀತಿಯಾದಂಥ ಒಂದು ಡೈಲಾಗ್ಗಳು ಟಾಕ್ಸಿಕ್ನಲ್ಲಿ ಪ್ರತಿ ಸೀನಲ್ಲೂ ನಿಮಗೆ ಕಾಣಸಿಗುತ್ತೆ. ಇನ್ನು ಈ ಸ್ಟೋರಿಯ ಜೀವಾಳಕ್ಕೆ ಬರೋ ಹಾಗಿದ್ರೆ KGF ಇಡೀ ವಿಶ್ವದಾದ್ಯಂತ ಫೇಮಸ್ ಆಗಿದ್ದು ಒಂದು ಮೇಕಿಂಗ್ಗೆ, ಅದರ ಜೊತೆಗೆ ತಾಯಿ ಸೆಂಟಿಮೆಂಟ್ಗೆ. ಆದರೆ ಟಾಕ್ಸಿಕ್ನಲ್ಲಿ 2 ಸೆಂಟಿಮೆಂಟನ್ನು ತೋರಿಸ್ತಾ ಇರುವಂಥ ಒಂದು ಸಿನಿಮಾ ಅಂತ ಹೇಳ್ಬೋದು. ಯಾಕಂದರೆ ಬೇರೆ ಬೇರೆ ಸಿನಿಮಾಗಳು ಒಂದು ಸೆಂಟಿಮೆಂಟನ್ನು ಕಂಪ್ಲೀಟಾಗಿ ಕ್ಯಾರಿ ಮಾಡ್ತವೆ. ಆದರೆ ಟಾಕ್ಸಿಕ್ನಲ್ಲಿ ನಿಮಗೆ ಫಾರ್ ದ ವೆರಿ ಫಸ್ಟ್ ಟೈಮ್ ನನಗೆ ಗೊತ್ತಿರೋ ಹಾಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಅಕ್ಕ ತಮ್ಮನ ಸೆಂಟಿಮೆಂಟನ್ನು ತೋರಿಸಲಾಗಿದೆ. ಅದರ ಜೊತೆಗೆ ತಂದೆ ಮಗನ ಸೆಂಟಿಮೆಂಟನ್ನು, ಎರಡೂ ರೀತಿಯಾದಂತಹ ಸೆಂಟಿಮೆಂಟನ್ನು ಒಂದೇ ಸಿನಿಮಾದಲ್ಲಿ ತೋರಿಸಲಾಗಿದೆ. ಟ್ರೇಲರ್ ನೋಡಿ ಎಷ್ಟೋ ಜನ ಅಂದ್ಕೊಂಡಿದ್ರು ಈ ಸಿನಿಮಾವನ್ನು ಫ್ಯಾಮಿಲಿ ಜೊತೆ ಕೂತ್ ನೋಡಬಹುದಾ ಅಂತ ಹೇಳಿ. ಇನ್ಫ್ಯಾಕ್ಟ್ ಟ್ರೇಲರ್ ಲಾಂಚ್ನ ಸಂದರ್ಭದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಒಂದು ಮಾತನ್ನು ಹೇಳಿದರು, ನಾನು ಯಾವುದೇ ಕಾರಣಕ್ಕೂ ತಲೆ ತಗ್ಸೋ ಹಾಗೆ, ನೀವು ತಲೆ ತಗ್ಸೋ ಹಾಗೆ ನಾನು ಮಾಡೋದಿಲ್ಲ ಅಂತ ಹೇಳಿ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ತಲೆ ತಗ್ಸೋ ರೀತಿಯಲ್ಲ, ತಲೆ ಎತ್ತಿ ಮೆರೆಯೋ ರೀತಿ ಮಾಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್. ಯಾಕೆ ಅಂತಂದರೆ ಕನ್ನಡಿಗರು ಎದೆ ತಟ್ಟಿ ಹೇಳಬಹುದು, ಇದು ನಮ್ಮ ನೆಲದ ಸಿನಿಮಾ, ಇಂಥ ದೊಡ್ಡ ಸಿನಿಮಾ ನಮ್ಮ ಕರ್ನಾಟಕದಿಂದ ಬಂದಿದೆ ಅಂತ ಹೇಳಿ. ಇನ್ನು ಪಾತ್ರಗಳ ಬಗ್ಗೆ ಬರೋ ಹಾಗಿದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಫ್ರೇಮ್ 1ಇಂದ ಲಾಸ್ಟ್ ಫ್ರೇಮ್ನವರೆಗೂ ಕೂಡ ಎದ್ದು ನಿಂತ್ಕೊಳ್ತಾರೆ. ಅಂದರೆ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸನ್ನು ಕೊಡ್ತಾರೆ ಆ್ಯಂಡ್ ಕಂಪ್ಲೀಟಾಗಿ ಆಡಿಯನ್ಸ್ನ ಅವರ ಅಟೆನ್ಷನನ್ನು ಕ್ಯಾಪ್ಚರ್ ಮಾಡ್ತಾರೆ. ಸೊ ಅವ್ರಿಗೆ ಈಕ್ವಲ್ ಆಗಿಯೇ ಈ 5 ಜನ ಫೀಮೇಲ್ ಲೀಡ್ಸ್ ಏನಿದ್ದಾರೆ, ನಯನತಾರಾ ಅವರಾಗಿರ್ಬಹುದು, ಕಿಯಾರಾ ಅದ್ವಾನಿ, ತಾರಾ ಸುತಾರಿಯಾ, ಹುಮಾ ಕುರೇಶಿ, ಅದರ ಜೊತೆಗೆ ನಮ್ಮ ಕನ್ನಡತಿ ರುಕ್ಮಿಣಿ ವಸಂತ್, ಈ 5 ಜನಕ್ಕೆ ಈಕ್ವಲ್ ಸ್ಕ್ರೀನ್ ಸ್ಪೇಸನ್ನು ನೀಡಲಾಗಿದೆ. ಬಹುಶಃ ಈ ರೀತಿಯಾದಂಥ ದೊಡ್ಡ ಸ್ಕೇಲ್ನಲ್ಲಿ ನಾವು ನೋಡಿರೋ ಹಾಗೆ ಭಾರತೀಯ ಸಿನಿಮಾಗಳಲ್ಲಿ ಈ ರೀತಿಯಾದಂಥ ಒಂದು ರೇಷೋ ಇರುವಂಥದ್ದು ತುಂಬ ಕಡಿಮೆ. ಆದರೆ ಇಲ್ಲಿ ಯಶ್ ಅವ್ರಿಗೆ ಯಾವ ರೀತಿಯಾದಂಥ ಒಂದು ಸ್ಕ್ರೀನ್ ಸ್ಪೇಸ್ ಸಿಗುತ್ತೋ, ಅದರ ಜೊತೆಗೆ ಸ್ಟೋರಿಯಲ್ಲಿ ಯಾವ ರೀತಿಯಾದಂಥ ಒಂದು ಇಂಪಾರ್ಟೆನ್ಸ್ ಇದೆಯೋ ಅವರ ಒಂದು ಕ್ಯಾರೆಕ್ಟರ್ಗೆ, ಸೊ ಅದೇ ರೀತಿಯಾದಂಥ ಇಂಪಾರ್ಟೆನ್ಸ್ ಆ್ಯಂಡ್ ಸ್ಕ್ರೀನ್ ಸ್ಪೇಸ್ ಎಲ್ಲ 5 ಫಿಮೇಲ್ ಲೀಡ್ಗಳಿಗೂ ಕೂಡ ಈ ಸಿನಿಮಾದಲ್ಲಿ ನೀಡಲಾಗಿದೆ. ಇನ್ನು ಡೈರೆಕ್ಷನ್ ವಿಷಯಕ್ಕೆ ಬರೋ ಹಾಗಿದ್ರೆ ಗೀತು ಮೋಹನ್ ದಾಸ್ ಅವರು ಒಂದು ಇನ್ಕ್ರೆಡಿಬಲ್ ಜಾಬನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕೆಂತಂದರೆ ಒಬ್ಬ ಡೈರೆಕ್ಟರ್ಗೆ ತನ್ನ ಕಥೆ, ತನ್ನ ಸ್ಕ್ರೀನ್ ಪ್ಲೇ ಯಾವ ರೀತಿಯಾಗಿ ಹೋಗಬೇಕು, ಅದಕ್ಕೆ ತಕ್ಕಂಥ ಸೀನ್ಗಳು ಹೆಂಗಿರಬೇಕು ಅನ್ನುವಂಥ ಒಂದು ಕಲ್ಪನೆ ಇರುತ್ತೆ. ಬಹುಶಃ ಅವರ ಕಲ್ಪನೆಯನ್ನು ಆ್ಯಸ್ ಇಟ್ ಈಸ್ ಪರದೆ ಮೇಲೆ ತೋರಿಸೋದ್ರಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ. ಯಾಕಂದರೆ ಪ್ರತಿಯೊಂದು ಫ್ರೇಮ್ ಕೂಡ ಒಂದು ರೀತಿ ಫೋಟೋ ಥರ ಇರುತ್ತೆ, ಒಂದು ಪಿಕ್ಚರ್ ಥರ ಇರುತ್ತೆ. ಬ್ಯಾಕ್ ಡ್ರಾಪ್ ಆಗಿರಬಹುದು, ಅಥವಾ ಪ್ರಾಪರ್ಟಿಗಳ ಅರೇಂಜ್ಮೆಂಟ್ ಆಗಿರಬಹುದು, ಅಥವಾ ಆರ್ಟಿಸ್ಟ್ಗಳನ್ನು ಬಳಸ್ಕೊಳ್ಳುವಂಥ ವಿಧಾನ ಇರ್ಬೋದು. ಆ್ಯಂಡ್ ಎಸ್ಪೆಷಲಿ ಈ ಪಾತ್ರಕ್ಕೆ ಇವರು ಆಯ್ಕೆ ಆಗ್ತಾರೆ ಅಂತ ಹೇಳಿ ಆ ಕಾಸ್ಟ್ ಮಾಡೋದಿದೆಯಲ್ಲ, ಅದನ್ನು ಕೂಡ ತುಂಬ ಪರ್ಫೆಕ್ಟಾಗಿ ಅವರು ಮಾಡಿದ್ದಾರೆ.
ಸೊ ಓವರ್ ಆಲ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒಂದು ರೀತಿ ಮೇಜರ್ ಸ್ಟ್ರೆಂತ್ ಆಫ್ ದ ಫಿಲ್ಮ್ ಅಂತ ಹೇಳ್ಬೋದು. ಎಸ್ಪೆಷಲಿ ಕೂಡೋಸ್ ಟು ಗೀತು ಮೋಹನ್ ದಾಸ್. ಸೊ ಈ ರೀತಿಯಾದಂಥ ದೊಡ್ಡ ಬಜೆಟ್ ಸಿನಿಮಾಗಳಿಗೆ ದೊಡ್ಡ ಹೃದಯದ ಪ್ರೊಡ್ಯೂಸರ್ ಖಂಡಿತವಾಗ್ಲೂ ಇರಬೇಕು. ಆ ವಿಷಯದಲ್ಲಿ KVN ಹಾಗೂ ಯಶ್ ಅವರ ಮಾನ್ಸ್ಟರ್ ಮೈಂಡ್ಸ್ ಪ್ರೊಡಕ್ಷನ್ ಒಂದು ರೀತಿ ಅದ್ಭುತವಾದಂಥ ಕೆಲಸ ಮಾಡಿದೆ. ಯಾಕಂದರೆ ದೊಡ್ಡ ಸಿನಿಮಾದ ಒಂದು ಕಲ್ಪನೆಯನ್ನು ಡೈರೆಕ್ಟರ್ ಯಾವ ರೀತಿಯಾಗಿ ಇಟ್ಕೊಂಡಿರ್ತಾರೋ ಆ ಕಲ್ಪನೆಯನ್ನು ರಿಯಾಲಿಟಿಗೆ ತರುವಂಥ ಕೆಲಸ ಅಥವಾ ಆ ಜವಾಬ್ದಾರಿ ಪ್ರೊಡ್ಯೂಸರ್ ಮೇಲಿರುತ್ತೆ. ಸೊ ಅದನ್ನು KVN ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ತುಂಬ ರಿಚ್ ಆಗಿ ಪ್ರತಿಯೊಂದು ಫ್ರೇಮ್ ಕೂಡ ಕಾಣಿಸುತ್ತೆ. ಅದರ ಜೊತೆಗೆ ಯಾವ ರೀತಿಯಾಗಿ ಒಂದು ಪ್ರೊಡಕ್ಷನ್ ಸಿನಿಮಾವನ್ನು ಇನ್ನಷ್ಟು ಅಪ್ಗ್ರೇಡ್ ಮಾಡ್ಬೋದು ಅನ್ನೋದು ಖಂಡಿತವಾಗ್ಲೂ ನಿಮಗೆ ಟಾಕ್ಸಿಕ್ನಲ್ಲಿ ಗೊತ್ತಾಗುತ್ತೆ. ಸೊ ಓವರ್ ಆಲ್ ಆಗಿ 10 ಔಟ್ ಆಫ್ 10 ಅಂತ ಹೇಳ್ಬೋದು. ಆ್ಯಂಡ್ ಒನ್ ಲೈನಲ್ಲಿ ಹೇಳಬೇಕು ಅಂತಂದರೆ ಟಾಕ್ಸಿಕ್ ಅನ್ನುವಂಥ ಸಿನಿಮಾ ಇದೆಯಲ್ಲ, ಈ ಸಿನಿಮಾ ಬರೀ ಪೈಸಾ ವಸೂಲ್ ಅಷ್ಟೇ ಅಲ್ಲ, ಪೈಸಾ ವಸೂಲ್ ಮೀರಿದಂಥ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಖುಷಿ ಆಗುತ್ತೆ. ನಮ್ಮ ಹಳೆ ಮೈಸೂರು ಭಾಗದ ಒಬ್ಬ ಹುಡುಗ ಇವತ್ತು ಹಾಲಿವುಡ್ ರೇಂಜ್ಗೆ ಒಂದು ಸಿನಿಮಾವನ್ನು ಕೊಟ್ಟಿದ್ದಾರೆ ಅಂತಂದರೆ ಅವರ ಶ್ರಮ ಜೊತೆಗೆ ಅವರ ಒಂದು ಇಂಟ್ರೆಸ್ಟ್, ಅದರ ಜೊತೆಗೆ ಅವ್ರಿಗೆ ಯಾವ ರೀತಿಯಾದಂಥ ಒಂದು ಕಲ್ಪನೆ ಇದೆ ಅದೆಲ್ಲವೂ ಟಾಕ್ಸಿಕ್ ಸಿನಿಮಾದಲ್ಲಿ ಎದ್ದು ಕಾಣಿಸುತ್ತೆ. ಒಂದು ಕನ್ನಡದ ಸಿನಿಮಾದ ಕಥೆಯನ್ನು ಹಾಲಿವುಡ್ ರೇಂಜ್ಗೆ ಹೇಳಿದ್ರೆ ಹೆಂಗಿರುತ್ತೆ ಅಂತ ನೀವು ತಿಳ್ಕೊಳ್ಬೇಕು ಅಂತಂದರೆ ಟಾಕ್ಸಿಕ್ ನಿಮ್ಮ ಪ್ರಶ್ನೆಗೆ ಖಂಡಿತವಾಗಲೂ ಒಂದು ಬೆಸ್ಟ್ ಉತ್ತರ ಅಂತ ಹೇಳಬಹುದು. ಸೊ ಈ ರೀತಿಯಾದಂಥ ಪ್ರಯತ್ನಗಳು ಕನ್ನಡದಲ್ಲಿ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತಂದರೆ ಟಾಕ್ಸಿಕ್ ಅನ್ನುವಂಥ ಒಂದು ವಿಶಿಷ್ಟವಾದಂಥ ಸಿನಿಮಾ ಏನಿದೆ ಇದಕ್ಕೆ ಕನ್ನಡಿಗರಾಗಿ ನಾವು ಖಂಡಿತವಾಗ್ಲೂ ಸಪೋರ್ಟ್ ಮಾಡಬೇಕು. ಯಾಕಂದರೆ ಕನ್ನಡದಲ್ಲಿ ಕನಸು ಕಾಣೋರ ಸಂಖ್ಯೆ ತುಂಬ ಕಡಿಮೆ, ಇಲ್ಲ ಅಂತಲ್ಲ, ತುಂಬ ಕಡಿಮೆ. ಯಾವಾಗ ಈ ರೀತಿಯಾದಂಥ ಕನಸುಗಳು ಹೊರಗಡೆ ಬರ್ತಾವೋ ಆಗ ಈ ಕನಸುಗಳಿಗೆ ನಾವು ಸಪೋರ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಇನ್ನಷ್ಟು ಹೆಚ್ಚಿನ ಕನಸುಗಾರರು ಬರ್ತಾರೆ, ಹೆಚ್ಚಿನ ಕನಸು ಕಾಣೋರು ಬರ್ತಾರೆ. ಅದೇ ರೀತಿ ಮನಪೂರ್ವಕವಾಗಿ ಸಿನಿಮಾ ಮಾಡುವಂಥ ಜನರ ಸಂಖ್ಯೆ ಕೂಡ ಇಂಡಸ್ಟ್ರಿಯಲ್ಲಿ ಹೆಚ್ಚಾಗುತ್ತೆ. ಸೊ ಟಾಕ್ಸಿಕನ್ನು ಖಂಡಿತವಾಗ್ಲೂ ನೋಡಿ. ಆ 10 on 10 ಪರ್ಫಾರ್ಮೆನ್ಸ್, 10 on 10 ಎಕ್ಸಿಕ್ಯೂಷನ್ ಆ್ಯಂಡ್ ಆ 10 on 10 ಕಂಪ್ಲೀಟ್ ಫಿಲ್ಮ್ ಅಂತ ನಾನು ಖಂಡಿತವಾಗ್ಲೂ ಈ ಮೂವಿಗೆ ಹೇಳ್ತೀನಿ.